ಬನ್ನಿ ಬನ್ನಿ, ನನ್ನ ಕ್ಯಾಮೆರಾ ಹೇಗೆ ಕೆಲಸ ಮಾಡ್ತಿದೆ? ಏನ್ರಿ ಕೆಲಸ ಮಾಡೋದು ನನ್ ಪಿಂಡ? ವಿಶ್ವನಾಥ್ ಕೈಲಿ ನೀವು ಕ್ಯಾಮ್ರಾನೇ ಕೊಡ್ಲಿಲ್ವಂತೆ, ಬರೀ ಏರ್ ಟಿಕೆಟ್ ಕೊಟ್ಬಿಟ್ಟು ಕ್ಯಾಮ್ರಾ ನಾನೇ ತಗೊಂಡೋದು ಅಂತ ಹೇಳಿದ್ರಂತೆ. ಯಾರು ಹೇಳಿದ್ದು? ನಾನೇ ನನ್ನ ಕೈಯಾರ ಕೊಟ್ಟು ಕಳಿಸಿದ್ದೀನಿ. ಏನೋ ಬಾಂಬೆ ಏರ್ ಟಿಕೆಟ್ ಕೇಳಿದ್ಮೇಲೆ ನಾನು ಕೊಟ್ಟಿದ್ದೆ. ವಿಶ್ವನಾಥ್ ಸುಳ್ಳು ಹೇಳಲ್ವಲ್ಲ? ಇವನ್ ಕೈಲ ನೀವು ಕೊಟ್ಟಿದ್ದು? ನನಗೆ ಜ್ಞಾಪಕ ಇರೋ ಪ್ರಕಾರ ಇವನಲ್ಲ. ನೀ ನೋಡ, ಬಿಲ್ಕುಲ್ ಇವನಲ್ಲ. ಆದ್ರೆ ನೀವೇನೇನ್ ಹೇಳಿದ್ರು ಎಲ್ಲ ಚಾಚು ತಪ್ಪದೆ ಹೇಳಿದ್ನಲ್ಲ. ಇದ್ರಲ್ಲಿ ಏನೋ ಮೋಸ ನಡೆದಿದೆ. ನೀವೇನು ಯೋಚನೆ ಮಾಡಬೇಡಿ, ಏನೇ ಆದ್ರೂ ಆ ಕಳ್ಳನ್ನು ಹಿಡ್ದೇ ಹಿಡಿತೀನಿ. ಯು ಆರ್ ಮೋಸ್ಟ್ ಲಕ್ಕಿ ಮಿಸ್ಟರ್ ವರುಣ್ ಶೌರಿ. ಇವತ್ತು ನಮ್ಮ ಪ್ರೊಪರೇಟರ್ ಮನೆಯಲ್ಲಿ ಫಂಕ್ಷನ್ ಅಂತೆ. ತುಂಬಾ ಜನ ವಿಐಪಿಸ್ ಬರ್ತಾರಂತೆ, ಫೋಟೋ ಕವರೇಜ್ ಮಾಡ್ಬೇಕಂತೆ. ನಾನ್ ನಿಮ್ಮನ್ನ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಹೋಗಿ ಫಸ್ಟ್ ಕ್ಲಾಸ್ ಆಗಿ ಫೋಟೋ ತೆಗೆದುಕೊಡಿ. ಆಗ ನೀವು ಅವರಿಗೆ ಮೆಚ್ಚುಗೆ ಆಗಿ ಇನ್ನು ಕ್ಲೋಸ್ ಆಗ್ಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನೇ ವರುಣ್ ಶೌರಿ. ಓ, ನೀವೇನಾ? ನೈಸ್ ಟು ಹ್ಯಾವ್ ಸೀನ್ ಯು. ಬನ್ನಿ, ದಯವಿಟ್ಟು ನನ್ಗೆ ಕ್ಷಮಿಸಿ. ಯಾಕೆ? ನಿಮ್ಮನ್ನ ಪರ್ಸನಲ್ ಕೆಲಸಕ್ಕೆ ಉಪಯೋಗಿಸ್ತಾ ಇರೋದು ತಪ್ಪು. ಆದ್ರೆ ನೀವು ಬಹಳ ಒಳ್ಳೆ ಫೋಟೋಗ್ರಾಫರ್ ಕಮ್ ರಿಪೋರ್ಟರ್ ಅಂತ ನಮ್ಮ ಎಡಿಟರ್ ನಿಮ್ ಬಗ್ಗೆ ಬಹಳ ಬಹಳ ಹೇಳಿದ್ರು. ಅದಕ್ಕೆ ನಿಮ್ಗೆ ಹೇಳಿದೆ. ಅದು ನನ್ನ ಸೌಭಾಗ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಲೇಟ್ ಆಯ್ತು, ಏನಂತನೋ ಏನೋ. ಬಾರೋ ಬಾ. ಆಹಾ, ನೀನು ಒಳ್ಳೆ VIP ಹಾಕಿ ಬಂದ್ರೆ ಹೇಗೋ? ಕಾರ್ ಟ್ರಬಲ್ ಕೊಟ್ಬಿಡ್ತು. ಸರಿ ಬಾ, ನಿನಗೊಬ್ರು VVIP ಪರಿಚಯ ಮಾಡ್ಕೊಡ್ತೀನಿ. ಹೌದಾ? ನೀವು ಒಳಗೋಗು. ಸರ್, ಇವ್ ನನ್ನ ತಮ್ಮ ನಾಗೇಶ ಅಂತ ಕ್ಯಾಮ್ರಾ ಅಂಗಡಿ ಇಟ್ಕೊಂಡಿದ್ದಾನೆ. ಥ್ಯಾಂಕ್ ಯು. ಇವ್ರು ಯಾರು ಗೊತ್ತೇನೋ? ಅರುಣ್ ಶೌರಿ ಅವ್ರ ಚಿಕ್ಕಪ್ಪನ ಮಗ ವರುಣ್ ಶೌರಿ. ನನ್ನ ಪ್ರೆಸ್ಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಹಲೋ ಸರ್. ನನ್ನ ಮಗನೇ, ಕಳ್ಳನ್ನಂತೂ ಹಿಡಿದು ಬಿಟ್ಟೆ. ಅಂತೂ ಸಿಕ್ಕಾಕೊಂಡ್ಬಿಟ್ಟೆ. ಕ್ಯಾಮರಾ ಕಿತ್ಕೊಂಡು ಓಡಿಸ್ಬೇಕು. ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟನು. ಓಡೋಗ್ಬಿಡ್ಲಾ? ಬೇಡ, ನಮ್ಮಣ್ಣನ ಎದುರು ಬೇಡ, ಆಮೇಲೆ ವಿಚಾರಿಸ್ಕೊಳ್ಳೋಣ. ಬೇಡ, ಓಡೋಗೋದು ಬೇಡ. ಹೇಗಿದ್ರು ಸಿಕ್ಕಾಕೊಂಡಾಯ್ತು, ಏನಾಗುತ್ತೋ ಆಗ್ಲಿ. ಇದ್ಯಾಕೋ ಹೀಗೆ ಬಾಯ್ ಬಿಟ್ಕೊಂಡು ನಿಂತ್ಬಿಟ್ಟೆ? ದೊಡ್ಡ ಮನುಷ್ಯರ ಪರಿಚಯ ಆಯ್ತು ಅಂತ ತುಂಬಾ ಸಂತೋಷ ಆಗೋಯ್ತೇನು? ಹಲೋ ಪೃಥ್ವಿರಾಜ್. ಹಲೋ ಸರ್. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಕ್ಯಾಮರಾ ನನ್ನ ಕೈಯಲ್ಲಿ ಕೊಟ್ಟು ಜಾಗ ಖಾಲಿ ಮಾಡು. ಇಲ್ಲಾಂದ್ರೆ ನಮ್ಮ ಅಣ್ಣಂಗೆ ಹೇಳ್ತೀನಿ. ಮೊದಲೇ ಅವನಿಗೆ ಸಿಟ್ಟು ಜಾಸ್ತಿ. ಅವನಿಗೆ ಹೇಳಿ ಇಲ್ಲೇ ರಂಪ ಮಾಡಿಸ್ತೀನಿ. 4 ಜನದ ಎದುರಿಗೆ ನಿನ್ ಮಾನ ಹೋಗ್ಬಾರ್ದು ಅಂತಿದ್ರೆ ಕೊಡಿಲಿ.